ರಾಮನು ಹೇಗೆ ಸಾವನ್ನಪ್ಪಿದ ಅಂತ ನಿಮ್ಗೇನಾದ್ರೂ ಗೊತ್ತಾ? ಶ್ರೀರಾಮನೆಂದರೆ ಎಲ್ಲರಿಗೂ ಅತಿಯಾದಂತ ಭಕ್ತಿ. ಆದ್ರೆ ರಾಮನು ಹೇಗೆ ಈ ಲೋಕವನ್ನೇ ಬಿಟ್ಟು ಹೊರಟು ಹೋದ ಅಂತ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ಹಾಗೆ ಲಕ್ಷ್ಮಣನು ಹೇಗೆ ಸಾವನ್ನಪ್ಪಿದ, ಹನುಮಂತನ ಕಣ್ತಪ್ಪಿಸಿ ಅವನಿಗೆ ಯಾಮಾರಿಸಿ ರಾಮನು ಏಕೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ದ, ರಾಮನನ್ನ ಉಳಿಸಿಕೊಳ್ಳಲು ಹನುಮಂತನ ಪರದಾಟ ಹೇಗಿತ್ತು ಅಂತ ಕೇಳಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಈ ರೀತಿ ಶ್ರೀರಾಮನ ಕೊನೆಯ ದಿನಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ಶ್ರೀರಾಮನು ರಾವಣನನ್ನ ಸಂಹಾರ ಮಾಡ್ತಾನೆ. ಇನ್ನು ತ್ರೇತಾಯುಗ ಮುಗಿದು ಹೋಗುವ ಸಮಯ ಬರುತ್ತೆ. ಶ್ರೀರಾಮನು ಸಾವನ್ನಪ್ಪುವ ಸಮಯ ಕೂಡ ಹತ್ತಿರ ಬಂದಿದ್ರಿಂದ ಬ್ರಹ್ಮದೇವ ಮತ್ತು ಶಿವನು ಇಬ್ಬರು ಯಮನಿಗೆ ನೀನು ಶ್ರೀರಾಮನ ಹತ್ತಿರ ಹೋಗುವ ಸಮಯ ಬಂತು ಅಂತ ಹೇಳ್ತಾರೆ. ಆದ್ರೆ ಯಮಧರ್ಮರಾಜ ಎಷ್ಟೇ ಪ್ರಯತ್ನ ಮಾಡಿದ್ರು ರಾಮನ ಹತ್ತಿರ ಹೋಗೋದು ಹಾಗಿರ್ಲಿ, ಕನಿಷ್ಠ ಅವನ ರಾಜ್ಯಕ್ಕೂ ಕಾಲಿಡೋಕಾಗ್ಲಿಲ್ಲ. ಯಾಕಂದ್ರೆ ರಾಮನ ಭಕ್ತ ಹನುಮನು ಯಾವಾಗಲೂ ರಾಮನ ಜೊತೆಯಲ್ಲೇ ಇರುತ್ತಾ ರಾಮನಿಗೆ ಅದೇನೇ ಸಮಸ್ಯೆ ಬಂದ್ರು ಮೊದಲು ನನ್ನನ್ನ ದಾಟಿ ಅನಂತರ ರಾಮನ ಹತ್ತಿರ ಹೋಗ್ಬೇಕು ಅಂತ ಯಮನನ್ನ ತಡೆಯುತ್ತಿದ್ದ. ಇದರಿಂದ ಒಂದು ದಿನ ರಾತ್ರಿ ಶಿವನು ರಾಮನ ಕನಸಿನಲ್ಲಿ ಬಂದು, ನಿನ್ನ ಅವತಾರ ಕೊನೆಗೊಳ್ಳುವ ಸಮಯ ಬಂತು ರಾಮ, ಯಮನು ನಿನ್ನ ರಾಜ್ಯದ ಹೊರಗೆ ನಿನಗಾಗಿ ಎದುರು ನೋಡುತ್ತಿದ್ದಾನೆ. ಆದರೆ ನಿನ್ನ ಪ್ರಾಣಕ್ಕೆ ಹನುಮಂತನು ಅಡ್ಡಲಾಗಿ ನಿಂತಿದ್ದಾನೆ ಎಂದನು. ಆಗ ರಾಮನಿಗೆ ಎಲ್ಲವೂ ಅರ್ಥವಾಗಿ ಹನುಮಂತನ ಕಣ್ತಪ್ಪಿಸಿ ನಾನು ಪ್ರಾಣವನ್ನ ಬಿಡೋದಾದ್ರೂ ಹೇಗೆ ಎಂದುಕೊಳ್ಳುತ್ತಾ ಮಾರನೆಯ ದಿನ ರಾಮನು ಸೀತೆ ಕೊಟ್ಟಿದ್ದಂತ ಉಂಗುರವನ್ನ ತೆಗೆದುಕೊಂಡು ಒಂದು ರಂಧ್ರದಲ್ಲಿ ಹಾಕಿ ಹನುಮಂತನನ್ನ ಕರೀತಾನೆ. ಹನುಮ, ನನ್ನ ಸೀತೆ ಕೊಟ್ಟಿದ್ದ ಉಂಗುರ ಅಕಸ್ಮಾತ್ ಆಗಿ ಈ ರಂಧ್ರದಲ್ಲಿ ಬಿದ್ದು ಹೋಯ್ತು, ದಯಮಾಡಿ ನೀನು ಹೋಗಿ ನನ್ನ ಉಂಗುರವನ್ನ ತೆಗೆದುಕೊಂಡು ಬರ್ತೀಯಾ ಅಂತ ಕೇಳಿದಾಗ, ಪ್ರಭು ಅಷ್ಟೇನಾ, ಇದಕ್ಕೆ ನೀವು ನನ್ನನ್ನ ಇಷ್ಟೆಲ್ಲ ಕೇಳ್ಕೋಬೇಕಾ? ನೀವು ಅಪ್ಪಣೆ ಕೊಟ್ಟರೆ ಸಾಕು, ನಾನು ಹೋಗಿ ತೆಗೆದುಕೊಂಡು ಬರ್ತೀನಿ, ಹೋಗಿ ಬಂದ್ಬಿಡ್ತೀನಿ ಪ್ರಭು ಎಂದು ಹೇಳಿ ಹನುಮಂತ ತನ್ನ ದೇಹವನ್ನ ಚಿಕ್ಕದಾಗಿ ಮಾಡಿಕೊಂಡು ಆ ರಂಧ್ರದೊಳಕ್ಕೆ ಹಾರ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಅದು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ಅಲ್ಲಿ ನಾಗಲೋಕಕ್ಕೆ ರಾಜನಾಗಿದ್ದಂತ ನಾಗರಾಜ ಕಾಣ್ತಾನೆ. ಅವನ ಹತ್ತಿರ ಹೋಗಿ ನಮಸ್ಕರಿಸಿ, ನಾಗರಾಜ, ನನ್ನ ರಾಮನ ಉಂಗುರ ಒಂದು ರಂಧ್ರದಲ್ಲಿ ಬಿದ್ದು ಅದು ಈ ಪಾತಾಳ ಲೋಕಕ್ಕೆ ಬಂತು, ಆ ಉಂಗುರ ಎಲ್ಲಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಓಹೋ, ಶ್ರೀರಾಮನ ಉಂಗುರವಾ, ಅದು ಎಲ್ಲಿದೆ ಎಂದು ನನಗೆ ಗೊತ್ತು, ನನ್ನ ಜೊತೆ ಬನ್ನಿ ಎಂದು ಹೇಳಿ ಒಂದು ಗುಹೆಗೆ ಕರೆದುಕೊಂಡು ಹೋಗಿ ಈ ಗುಹೆಯಲ್ಲಿಯೇ ಆ ಉಂಗುರಗಳು ಇದೆ ಎಂದನು. ಏನು ಉಂಗುರಗಳ? ನನಗೆ ಬೇಕಿರೋದು ನನ್ನ ರಾಮನ ಉಂಗುರವೇ ಅಲ್ಲವಾ ಎಂದು ಒಳಗೆ ಹೋಗಿ ನೋಡಿದಾಗ ಹನುಮಂತನೇ ಆಶ್ಚರ್ಯ